ಎಲ್ಲರಿಗೂ ನಮಸ್ಕಾರ. ನಾನು ನಿಹಾರಿಕಾ ಪಿ. ಸೊ ನಾನು ಕಾಲೇಜ್ ಇರೋದ್ರಿಂದ ನಾನು ಜಾಸ್ತಿ ಯಾವುದು ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಕಾಲೇಜಿಂದ ಬರೋದೇ 5 o'clock ಆಗ್ತಿತ್ತು. ಸೊ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಟೈಮ್ ಸಿಕ್ಕಿದಾಗೆಲ್ಲ ಆದಷ್ಟು ನಾನು ಶಾರ್ಟ್ಸ್ ಆಗಲಿ ರೀಲ್ಸ್ ಆಗಲಿ ಮಾಡಿ ಹಾಕ್ತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಏನಂದರೆ ಇವತ್ತು ಸ್ಪೆಷಲ್ ಡೇ ನನಗೆ. ಸೊ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ ಏನೋ ಮಾಡಿಸೋದಕ್ಕೆ. ಸೊ ಸ್ಟೇ ಟ್ಯೂನ್ಡ್ ಅದೇನು ಅಂತ ನೋಡೋಕ್ಕೆ. ಸೊ ಅಲ್ಲಿವರೆಗೂ ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಹೋಗೋಣ. ಇವತ್ತು ಫಸ್ಟ್ ನಾನು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಸೊ ಟಿಫನ್ ಮಾಡಿ ಕಾಫಿ ಕುಡಿದು ಕಾಲೇಜ್ಗೆ ಹೋಗೋಣ. ಕಾಲೇಜಿಂದ ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ವೀಡಿಯೋಲಿ ಏನು ಸ್ಪೆಷಲ್ಲು ಅನ್ನೋದು ಈ ವೀಡಿಯೋಲಿ ಹಿಂಟ್ ಇರುತ್ತೆ ಸ್ಟಾರ್ಟಿಂಗಿಂದಾನೆ. ಸೊ ಕಂಡುಹಿಡಿಯೋಕ್ಕಾದರೆ ಕಂಡುಹಿಡ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಫಸ್ಟಾಗಿ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಸೊ ಏನು ಅನ್ನೋದು ಹಿಂಟ್ ಕೊಡ್ತಾ ಇದ್ದೀನಿ ನಾನು ಇದರಲ್ಲಿ. ಈಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಬಿಟ್ಟು ಹಾಲೇನೂ ಆರಿಲ್ಲ. ಟಿಫನ್ ಮಾಡಿ ಹಾಲು ಕುಡಿದು ಹೊರಡೋಣ. ನಮ್ಮಮ್ಮ ಪೊಂಗಲ್ ಮಾಡೋರು. ನನ್ನ ಔಟ್ಫಿಟ್ ನೋಡಿ ಇಷ್ಟೇ. ಇದು ನಾನೇ ಮಾಡಿದ್ದು. ಫನ್. ನಾನು ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ಅದಿತ್ತು ಕಾಲೇಜ್ ಫ್ರೆಂಡ್ ಕೊಟ್ಟಿದ್ದು. ಸೊ ರೆಡಿ ಎಲ್ಲ ಆಯಿತು. ಟೈಮ್ ಕೂಡ ಆಗೋಗಿದೆ. ಹಿಂಟ್ ಕೊಡ್ತೀನಿ, ಆದಷ್ಟು ಕಂಡುಹಿಡೀರಿ. ಇಯರಿಂಗ್ಸ್ ಹಾಕಿಲ್ಲ ಅಂದರೆ ಅಮ್ಮ ಹೋಗಿದ್ದಾರೆ. ಸೊ ದಿಸ್ ಥಿಂಗ್ ನನ್ನ ಫ್ರೆಂಡ್ ನಿಶಿತಾ ಕೊಟ್ಟಿದ್ದು ನನ್ನ ಬರ್ಡೇಗೆ. ಹೊಸದು ತೊಗೋತಿದ್ದೀನಿ ಹಂಗೆ, ಹೊಸದು. ಐಲ್ ಬಿ ಟೇಕಿಂಗ್ ನ್ಯೂ ಒನ್ ಡೈಲಿ ಯೂಸ್ಗೆ. ಸೊ ಈಗ ಟೈಮ್ ಸಖತ್ತಾಗೋಗಿದೆ. 8:30ಗೆ ಬಿಡಬೇಕಿತ್ತು, 8:45 ಆಗೋಗಿದೆ. ಯಾರು ಹಾಲು ಕುಡ್ದಿಲ್ಲ ಗಾಯ್ಸ್. ಕಾಲೇಜಿಗೆ ಹೋಗುವ. ನನ್ನ ತಂಗಿ ಹೀಗೆ ನೋಡ್ತಿದ್ದಾನೆ. ಅಮ್ಮ ಡ್ರಾಪ್ ಆಗ್ತಾರೆ. ಟೈಮ್ 8:40 ಆಗೋಗಿದೆ. ಸೊ ಗೈಸ್, ಕಾಲೇಜ್ ಇವಾಗ ಬಿಟ್ಟಿದೆ. ನನ್ನ ಹೆಸರು ಪೂರ್ವಿ ಅಂತ. ಅಷ್ಟೇ. ನನ್ನ ಬಗ್ಗೆ ನಿಹಾರಿಕಾ ಒಂದೆರಡು ಮಾತು ಮಾತಾಡ್ತಾಳೆ. ಮುಖಾನೂ ಇಲ್ಲ. ಇವಾಗ ಕಾಲೇಜ್ ಬಿಟ್ಟಿದೆ, ಇವಾಗ ಮನೆಗೆ ಹೋಗ್ಬೇಕು. ಅಮ್ಮ ಏನು ಬಂದಿಲ್ಲ. ನಾನು ಬಸ್ ಅವ್ಳು ವ್ಯಾನಲ್ಲಿ ಹೋಗ್ತಾಳೆ. ಅಮ್ಮ ಆ ಕಡೆ ಬರ್ತಾರೆ, ನಾನು ಹೋಗ್ಬೇಕೀಗ. ಬನ್ನಿ ಹೋಗೋಣ. ಫಾಲೋ ಮೀ. ಬಾಯ್ ಬಾಯ್. ಹಾಂ ಗೈಸ್, ಈಗ ಮನೆಗೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ನಾನು ಆಗಲೇ ಈ ವಿಡಿಯೋಲಿ ಹಿಂಟ್ ಕೊಟ್ಟಾಗಿದೆ. ಸೊ ನಿಮ್ಗೆ ಏನಾದ್ರು ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ಮುಂಚೆನೇ. ಊಟ ಮಾಡಿಬಿಟ್ಟು ಆಚೆ ಹೋಗೋಣ. ಬಾಯ್. ನಾವು ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್ಗೆ. ಸೊ ಇವಾಗ ಹೇಳ್ತೀವಿ ನಾನು ಎಂತಕ್ಕೆ ಬಂದಿರೋದು ಅಂತ. ಸೊ ನಾವು ಬೇಸಿಕಲಿ ಬಂದಿರೋದು, ನನಗೆ ಸೆಕೆಂಡ್ ಇಯರ್ ಪಿಯರ್ಸಿಂಗ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಇಲ್ಲಿ ಸೆಕೆಂಡ್ ಇಯರ್ ಪಿಯರ್ಸಿಂಗ್ ಮಾಡಿಸ್ಬಿಟ್ಟು ಇವರೇ ಇಯರಿಂಗ್ಸ್ ಎಲ್ಲ ಕೊಡ್ತಾರಂತೆ. ನೋಡೋಣ. ಸೊ 2 ಕಿವಿಗೆ ಸೇರಿಸಿ 500 ತೊಗೋತಾ ಇದ್ದಾರೆ. ಇಯರಿಂಗ್ಸ್ ತೆಗಿಬೇಕು. ಇಟ್ಕೊಳ್ಳಿ.
ಈಗ ಒಂದು ಕಸ್ಟಮರ್ಗೆ ಗೋಲ್ಡ್ ಪಾಲಿಶ್ ಮಾಡಬೇಕು ಫಿನಿಶಿಂಗ್. ಈಗ ತಗೊಳ್ಳೋದು ದರ 200 ರೂಪಾಯಿ ಅವ್ರ ಹತ್ರ. ಈಗ ಒಂದು ಕಸ್ಟಮರ್ಗೆ ಅರ್ಜೆಂಟ್ ಕೊಡಬೇಕಾಯ್ತು ಅವ್ರಿಗೆ ಮೊದಲು ಕಳಿಸಿದ್ರು ಗ್ಯಾರಂಟಿ ಅವ್ರು ಕೊಡಬೇಕು ಅಂತ ಕೊಟ್ಟೇಬೇಕು ಇತ್ತು ಅಷ್ಟೇ. ಅವ್ರು ಹೇಳಿದ್ರೆ 5 ಗಂಟೆ ಕೊಡ್ತೀವಿ ಅವ್ರು ಊಟ ಮಾಡೋದು ಬೇಡಪ್ಪ ಕಷ್ಟ ಮಾಡ್ಕೊಂಡು ಬಂದಿರುತ್ತೆ ಕಿರಿಚಬೇಡ ಕಿರಿಚಬೇಡ, ಏನೂ ಆಗಲ್ಲ. ಅಷ್ಟೇ 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 ಆಯ್ತಾ? ಫುಲ್ಲು ಚುಚ್ಕೋಬೇಡಂಗಾರೆ, ಕಿವಿ ಪೂರ್ತಿ ಚುಚ್ಕೊ, ಮೂಗು ಚುಚ್ಬಿಡಿ ಹಂಗೆ. ಇಲ್ಲ ಇಲ್ಲ ಈ ಕಡೆ ಬನ್ನಿ. ಮೂಗು ಬೇಡ. ಮೂಗು ಚುಚ್ಚಿಸ್ಕೊಂಬಿಡಿ ಇನ್ನೇನು. ಇಲ್ಲ ಏನು ರಿಯಾಕ್ಷನ್ ಇಲ್ಲ, ಏನೂ ಆಗಿಲ್ಲ. ಇಲ್ಲಿ ತೋರ್ಸು. ಇಲ್ಲ ಗೈಸ್ ಮುಗೀತು. ಸೊ ನಾನು ಇದನ್ನು ಆಲ್ಮೋಸ್ಟ್ ಎಷ್ಟೋ ತಿಂಗಳಿಂದ ಕೇಳ್ತಾ ಇದ್ದೆ. ಮನೇಲೆಲ್ಲ ಮುದುಕಿ ಥರ ಕಾಣಿಸ್ತೀಯಾ, ಬೇಡ ಬೇಡ ಅಂತ ಇದ್ರು. ಫೈನಲಿ ಮಾಡಿಸಿದೆ. ಸೊ ನನಗೆ ಇದು ಬೇಕು ಅಂತ, ಅಂದರೆ ನನ್ನ ಸುತ್ತ ಎಲ್ಲರೂ ಮಾಡಿಸ್ತಾ ಇದ್ರು, ನಾನು ಮಾಡಿಸ್ಬೇಕು ಅನ್ನಿಸ್ತು. ಸೊ ನಾನು ಮಾಡಿಸಿದೆ. ಹಿಂಗಿದೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ. ಸೊ ಈಗ ಇದೇ ನಾನು ಬೆಳಗಿಂದ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ, ಅಂದರೆ ಬೆಳಗ್ಗೆನೂ ಇಯರಿಂಗ್ಸ್ ಆಗ್ತಾಯಿದ್ದೆ, ಅದು ಲಾಗಲ್ಲಿದೆ. ಸೊ ಹೆಂಗಿದೆ? ಸೊ ಬೆಳಗ್ಗೆ ಹಾಕಿದ ಇಯರಿಂಗ್ಸ್ ತೆಗ್ದುಬಿಟ್ಟೆ, ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು. ಆಯಿತು. ನೋವುತ್ತೆ ಇರು, ಸ್ವಲ್ಪ ನೋವಾಗಿಲ್ಲ, ಹಾಕ್ಬೇಕಾದ್ರೆ ಈಗ ಸ್ವಲ್ಪ ಉರಿತಾ ಇದೆ. ಇನ್ನೂ ನೋವುತ್ತೆ. ಹಂಗೆ ಮೂಗು ಚುಚ್ಚಿಸ್ಕೋಬೇಕು ತಾನೆ? ಬೇಡ. ಹೆಂಗಿದೆ? ಚೆನ್ನಾಗಿದೆ. ಅವಳು ನನ್ನ ಇಯರ್ಸ್ ನೋಡೋ ಬಿಟ್ಟು ಗೆದ್ಲು ಅಂದ್ಕೊಂಡು ಆಡ್ತಿದ್ದಾಳೆ. ಈ ಫೈನಲ್ಸಾ? 27th ಫೈನಲ್ಸು. ಸ್ಯಾಟರ್ಡೆ ಇನ್ನೊಂದ್ಸತಿ ಇದೆ, ಹೋಗ್ಬೇಕು. ಹೆಂಗಿದೆ ನೋಡಿ, ಏನು ಮನೋಗ್ನ ಚೆನ್ನಾಗಿದೆ. ಅದು ತುಂಬಾ ಸಿಂಪಲ್ ಆಗೋಯ್ತು. ಅದು ಚೇಂಜ್ ಮಾಡ್ತೀನಿ ಇಯರಿಂಗ್ಸು ಸ್ವಲ್ಪ ದಿವಸ. ಅವಳು ಗೆದ್ದಿರೋ ಖುಷಿಲಿದ್ದಿಲ್ಲ. ನಾ ಇದು ಕೇಳಿದಾಗ ಚೆನ್ನಾಗಿದೆ ಅಂದ್ಲು. ಸೊ ಅವಳು ಖೋಖೋಲ್ಲಿ ಗೆದ್ದುಬಿಟ್ಟಿದ್ದಾಳಂತೆ. ಸ್ಯಾಟರ್ಡೆ ಫುಲ್ ಟೂರ್ನಮೆಂಟ್ ಇದೆಯಂತೆ, ಫೈನಲ್ಸ್ ಇದೆಯಂತೆ. ಸೊ ಗೆದ್ದಿದ್ದಾಳೆ. ಐ ಆಮ್ ಹ್ಯಾಪಿ ಫಾರ್ ಹರ್. ಏನೋ ಒಂದು ಕಾಲದಲ್ಲಿ ನಾನು ಸ್ಕೂಲಲ್ಲಿ ಖೋಖೋ ಚಾಂಪಿಯನ್ ಆಗಿದೆ. ಈಗ ನನ್ನ ತಂಗಿನೂ ನನ್ನ ಥರನೇ ಖೋಖೋ ಚಾಂಪಿಯನ್ ಆಗಿದ್ದಾಳೆ ಅಂದಾಗ ಐ ಆಮ್ ಹ್ಯಾಪಿ ಫಾರ್ ಹರ್. ಸೊ ಇವತ್ತಿನ ಬ್ಲಾಗ್ ಹಿಂಗಿತ್ತು. ನಾನು ಪಿಯರ್ಸಿಂಗ್ ಮಾಡಿಸ್ಕೊಂಡೆ, ಸೆಕೆಂಡ್ ಪಿಯರ್ಸಿಂಗ್. ಅದನ್ನು ಸ್ವಲ್ಪ ನೋವ್ತಿದೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.